Hello everyone, welcome back to Raga Learnings. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೀರೀಸ್ ಕ್ಯಾಲೆಂಡರ್ ಪಾರ್ಟ್ 2. ಸೊ ಆಲ್ರೆಡಿ ಕ್ಯಾಲೆಂಡರ್ದು ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. ರೀಸನಿಂಗ್ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ನಾನು ಇಲ್ಲಿ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಹೋಗಿ ಒಂದ್ಸಲ ವಿಡಿಯೋನ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದನ್ನ ನೋಡ್ಕೊಂಡ್ರೆ ನಿಮಗೆ ಈ ಟಾಪಿಕ್ ತುಂಬಾ ಈಸಿ ಆಗುತ್ತೆ. ಸೊ ವಿತೌಟ್ ಮಚ್ ವೇಸ್ಟಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಇಟ್ ವಾಸ್ ಸಂಡೇ ಆನ್ Jan 1st 2006. ವಾಟ್ ವಾಸ್ ದ ಡೇ ಆಫ್ ದ ವೀಕ್ Jan 1 2010 ಅಂತ ಇದೆ. ಸೊ ಇವಾಗೇನು ನಮಗೆ ಬೇಕಾಗಿರೋದು Jan 1st 2006 ಸಂಡೇ ಅಂತ ಕೊಟ್ಟಿದ್ದಾರೆ. Jan 1st 2010 ಏನು ಅಂತ ಕಂಡುಹಿಡಿಬೇಕು ನಾವು. ಸೊ ಇದು ಆಲ್ರೆಡಿ ಟ್ರಿಕ್, ಇದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿಗೆ ಗೊತ್ತಿಲ್ಲ ಅವರು ರೀಸನಿಂಗ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹೋಗಿ ಒಂದ್ಸಲ ಕ್ಯಾಲೆಂಡರ್ ಟಾಪಿಕ್ ನ ಚೆಕ್ಔಟ್ ಮಾಡ್ಕೊ ಬನ್ನಿ. ಸೊ ಇವಾಗ ಹೇಳ್ಕೊಡ್ತೀನಿ ಟ್ರಿಕ್ ನ. Jan 1st 2006, Jan 1st 2006 ನಮಗೇನಂತ ಕೊಟ್ಟಿದ್ದಾರೆ, ಸಂಡೇ ಅಂತ ಕೊಟ್ಟಿದ್ದಾರೆ. ಓಕೆ, ಸಾರಿ ಫಾರ್ Jan 1st 2006 ಸಂಡೇ ಅಂತ ಕೊಟ್ಟಿದ್ದಾರೆ. 2007 ಏನು ಅಂತ ಗೊತ್ತಿಲ್ಲ ನಮಗೆ, 2008 ಏನು ಅಂತ ಗೊತ್ತಿಲ್ಲ, 2009 ಏನು ಅಂತ ಗೊತ್ತಿಲ್ಲ, 2010 ಏನು ಅಂತ ಕೇಳ್ತಾ ಇದ್ದಾರೆ. Jan 2010 ಏನು ಅಂತ ಕೇಳ್ತಾ ಇದ್ದಾರೆ. ಸೊ Jan 2010 ಏನಪ್ಪಾ ಅಂತ ಕಂಡಿಡಿಯೋದಕ್ಕೆ, ಸೊ Jan 2006 ಏನಿದೆಯಲ್ಲ ಅದು ಸಂಡೇ. ನಮಗೆ ಗೊತ್ತು ಈ ಟ್ರಿಕ್ ಏನಪ್ಪಾ ಅಂದ್ರೆ, 2006 ಅನ್ನೋದು ಇಟ್ ಈಸ್ ನಾಟ್ ಎ ಲೀಪ್ ಇಯರ್, ಇಟ್ ಈಸ್ ಎ ಕಾಮನ್ ಇಯರ್. ಕಾಮನ್ ಇಯರ್ ಅಲ್ಲಿ ಫೆಬ್ರವರಿ ನಮಗೆ 28 ಡೇಸ್ ಇರುತ್ತೆ. ಸೊ 28 ಡೇಸ್ ಇದ್ದಾಗ ಏನ್ ಮಾಡ್ಬೇಕು ನಾವು, ಸೇಮ್ ಡೇಟ್ಗೆ ನೆಕ್ಸ್ಟ್ ಇಯರ್ ಜಂಪ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, +1 ಮಾಡ್ಬೇಕು. ಸೊ +1 ಮಾಡಿದಾಗ ನಮಗೆ 2007 ಏನ್ ಬರುತ್ತೆ, ಮಂಡೇ ಬರುತ್ತೆ. ಏನ್ ಬರುತ್ತೆ, ಮಂಡೇ ಬರುತ್ತೆ. ಓಕೆ, ಮಂಡೇ ಬರುತ್ತೆ. ಸೊ 2007 ಕೂಡ ನಮಗೆ ಕಾಮನ್ ಇಯರ್, ಸೊ Feb 28 ಬರುತ್ತೆ. ಸೊ ನೆಕ್ಸ್ಟ್ ಸೇಮ್ ಡೇಟ್ಗೆ ನೆಕ್ಸ್ಟ್ ಇಯರ್ ಜಂಪ್ ಆಗ್ಬೇಕು ಅಂದ್ರೆ 1 ಆಡ್ ಮಾಡ್ಬೇಕು. ಅವಾಗ ನಮಗೆ ಏನ್ ಬರುತ್ತೆ, ಟ್ಯೂಸ್ಡೇ ಬರುತ್ತೆ. ಬಟ್ 2008 ಏನಿದೆ ಅದು ನಮಗೆ ಲೀಪ್ ಇಯರ್. ಸೊ ಲೀಪ್ ಇಯರ್ ಆಗಿರೋದ್ರಿಂದ ಫೆಬ್ರವರಿ ಎಷ್ಟಿರುತ್ತೆ, 29 ಡೇಸ್ ಇರುತ್ತೆ. Feb 29 ಇರುತ್ತೆ. ಸೊ Feb 29 ಇದ್ದಾಗ ಸೇಮ್ ಡೇಟ್ಗೆ ನೆಕ್ಸ್ಟ್ ಇಯರ್ ಜಂಪ್ ಆಗ್ಬೇಕು ಅಂದ್ರೆ 2 ಆಡ್ ಮಾಡ್ಬೇಕು. ಇಫ್ ಇಟ್ ಈಸ್ ಎ ಲೀಪ್ ಇಯರ್ ಆಡ್ 2, ಇಫ್ ಇಟ್ ಈಸ್ ಎ ಕಾಮನ್ ಇಯರ್ ಆಡ್ 1. ಸೊ 2 ಆಡ್ ಮಾಡಿದಾಗ ಟ್ಯೂಸ್ಡೇ ಇದ್ದು ವೆಡ್ನೆಸ್ಡೇ ಥರ್ಸ್ಡೇ ಆಗುತ್ತೆ. ಸೊ 2009 ಈಸ್ ಅ ಕಾಮನ್ ಇಯರ್. ಸೊ ನೆಕ್ಸ್ಟ್ ಜಂಪ್ ಆಗ್ಬೇಕು ಅಂದ್ರೆ +1 ಆಡ್ ಮಾಡ್ಬೇಕು. ಸೊ ಅವಾಗ ಏನ್ ಬರುತ್ತೆ ಆನ್ಸರ್, ಫ್ರೈಡೇ ಬರುತ್ತೆ. ಸೊ ಫೈನಲ್ ಆನ್ಸರ್ ಇಸ್ ಫ್ರೈಡೇ, ಆಪ್ಷನ್ ಸಿ. ನಿಮ್ಗೆ ಹೇಳಿದ ಅರ್ಥ ಆಯ್ತು ಅನ್ಕೋತೀನಿ. ಸೇಮ್ ಡೇಟ್ ಇದ್ದು ಇಯರ್ ಚೇಂಜ್ ಇದ್ರೆ, ಇಯರ್ ಕಾಮನ್ ಇಯರ್ ಆಗಿದ್ರೆ Feb 28 ಇರುತ್ತೆ. ಸೊ ಸೇಮ್ ಡೇಟಿಗೆ ನೆಕ್ಸ್ಟ್ ಇಯರ್ ಜಂಪ್ ಆಗ್ಬೇಕು ಅಂದ್ರೆ +1 ಆಡ್ ಮಾಡಿ. ಅದೇ ಲೀಪ್ ಇಯರ್ ಆಗಿತ್ತು ಅಂದ್ರೆ Feb 29 ಇರುತ್ತೆ. ಸೊ ಆಡ್ 2 ಡೇಸ್ ನ ಆಡ್ ಮಾಡಿ, 2 ಡೇಸ್ ಜಂಪ್ ಆಗಿ. ಸೊ ಆನ್ಸರ್ ನಿಮಗೆ ಬರುತ್ತೆ. ಸೇಮ್ ಟ್ರಿಕ್ ಇಲ್ಲಿ ಅಪ್ಲೈ ಮಾಡಿರೋದು ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್. So what was the day of the week on 28th May 2006? 28th May 2006 ಯಾವುದು ಡೇ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಮಗೊಂದು ಟ್ರಿಕ್ ಗೊತ್ತು. ಏನಪ್ಪಾ ಅಂದ್ರೆ 28th May 2006 ಅಂತ ಕೊಟ್ಟಿರೋದಲ್ಲ. ಸೊ 28th May 2006 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಟ್ರಿಕ್ ಏನಪ್ಪ ಅಂದ್ರೆ, ಫಸ್ಟ್ ಡೇಟ್ ಬರ್ಕೋಬೇಕು, ಮಂತ್
ಕೋಡ್ date, month, code plus year, last 2 digit plus last 2 digit by 4 plus year code. ಸೊ ಡೇಟ್ ಬರ್ಕೋಬೇಕು, ಮಂತ್ ಕೋಡ್ ಬರಿಬೇಕು, ಇಯರ್ ಲಾಸ್ಟ್ 2 ಡಿಜಿಟ್ ಬರಿಬೇಕು, ಇಯರ್ ಲಾಸ್ಟ್ 2 ಡಿಜಿಟ್ ಬೈ 4 ಮಾಡಬೇಕು, ಆಮೇಲೆ ಇಯರ್ ಕೋಡ್ ಬರಿಬೇಕು. ಸೊ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ಇಯರ್ ಕೋಡ್ ಮತ್ತೆ ಮಂತ್ ಕೋಡ್ ನ ಆಲ್ರೆಡಿ ಕೊಟ್ಟಿದ್ದೀನಿ. ಬಟ್ ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಮಂತ್ ಕೋಡ್ ನ ಹೆಚ್ಚು ಕಮ್ಮಿ ಮಾಡಿದ್ದೀನಿ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಲ್ಲ, ಇದನ್ನ ಕನ್ಸಿಡರ್ ಮಾಡಿ. ಸೊ ಇದು ಮಂತ್ ಕೋಡ್ ಮತ್ತೆ ಇಯರ್ ಕೋಡ್. ಲೀಪ್ ಇಯರ್ ಗೆ ಜಾನ್ ಮತ್ತೆ ಫೆಬ್ ಎರಡು ಮಂತ್ ಮಾತ್ರ ವೇರಿ ಬರುತ್ತೆ, ಬಿಕಾಸ್ ಫೆಬ್ 29 ಆಡ್ ಆಗೋದ್ರಿಂದ ಅದೆರಡು ಮಾತ್ರ ವೇರಿ ಆಗುತ್ತೆ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಸೇಮ್ ಆಗೇ ಇರುತ್ತೆ. ಸೊ ಇವಾಗ 2006 ಅನ್ನೋದು ಕಾಮನ್ ಇಯರ್ ಆಗಿರೋದ್ರಿಂದ ಸೊ ನಾವು ಮೇ ಅನ್ನೋದು ಕಾಮನ್ ಇಯರ್ ಅಲ್ಲಿ ತಗೋಬೇಕಾಗತ್ತೆ. ಸೊ 1 ಮೇ ಆಗಿರೋದ್ರಿಂದ ಎರಡು ಸೇಮ್ ಇರುತ್ತೆ, ನೋ ಡಿಫ್ರೆನ್ಸ್. ಸೊ ಫಸ್ಟ್ ಡೇಟ್ ಬರ್ಕೋಬೇಕು ಅಂದ್ರೆ 28 ಬರಿಬೇಕು. 28 ಆದ್ಮೇಲೆ ಮೇ 1 ಆಗಿರೋ ಮೇ ಮಂತ್ ಕೋಡ್ ಆಗಿರೋದ್ರಿಂದ 1 ಅಂತ ಬರಿಬೇಕು. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು, ಲಾಸ್ಟ್ 2 ಡಿಜಿಟ್ ಏನು 0 6 ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು, ಏನ್ ತೊಂದ್ರೆ ಇಲ್ಲ. 2 ಡಿಜಿಟ್ ಇರತ್ತಲ್ಲ, ಏನ್ 2 ಡಿಜಿಟ್ ಇರುತ್ತೋ ಅದು ತಗೋಬೇಕು. ಆಮೇಲೆ ಲಾಸ್ಟ್ 2 ಡಿಜಿಟ್ ಬೈ 4 ಪ್ಲಸ್ ಇಯರ್ ಕೋಡ್ ಇಲ್ಲಿದೆ ನೋಡಿ. ಸೊ ನಮಗೆ 2000 ಇಂದ 2099 ತನಕ ಏನಾಗುತ್ತೆ 6 ಬರುತ್ತೆ. ಸೊ ಪ್ಲಸ್ 6 ಮಾಡ್ಬೇಕು. 4 1 ಇದೇನ್ ಡಿವೈಡ್ ಮಾಡ್ತೀವಲ್ಲ ಅಷ್ಟೇ ಬೇಕಾಗಿರೋದು, ರಿಮೈಂಡರ್ ಬೇಡ ನಮಗೆ. 4 1 ಹೋಗುತ್ತೆ. ಸೊ ಹೋದ್ಮೇಲೆ ರಿಮೈಂಡರ್ ಬರುತ್ತೆ, ಆ ರಿಮೈಂಡರ್ ಬೇಡ, ನಮಗೆ ಬೇಕಾಗಿರೋದು ಇಷ್ಟು ಮಾತ್ರ. ಸೊ 28 ಪ್ಲಸ್ 1 ಪ್ಲಸ್ 6 ಪ್ಲಸ್ 1 ಆ ರಿಮೈಂಡರ್ ಅದೇನ್ ಬಂದಿರತ್ತಲ್ಲ ಕೋಶಂಟ್ ಅದು ತಗೋಬೇಕು. ಪ್ಲಸ್ 6 ಇದೆಲ್ಲದು ಆಡ್ ಮಾಡಿದ್ರೆ ನಿಮಗೆ ಎಷ್ಟು ಬರತ್ತಪ್ಪ ಅಂತಂದ್ರೆ 42 ಬರುತ್ತೆ. 42 ಬೈ 7. ಸೊ 7 ಇಂದ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಬರುವಂತ ರಿಮೈಂಡರ್ ನಮಗೆ 0 ಆಗುತ್ತೆ ಆಸ್ ಯೂಶುವಲ್. 1 ಸೆಕೆಂಡ್. 0 ಅಂದ್ರೆ ಸಂಡೇ, 1 ಅಂದ್ರೆ ಮಂಡೇ, 2 ಅಂದ್ರೆ ಟ್ಯೂಸ್ಡೇ, 3 ಅಂದ್ರೆ ಈ ಸಿಚುಯೇಷನ್ ಅಲ್ಲಿ 0 ಆಡ್ ಡೇಸ್ ಉಳಿರೋದ್ರಿಂದ ಸೊ 0 ಆಡ್ ಡೇಸ್ ಅಂದ್ರೆ ಸಂಡೇ ಅಂತ ತಗೋತೀವಿ, 1 ಅಂದ್ರೆ ಮಂಡೇ ಅಂತ ತಗೋತೀವಿ, 2 ಅಂದ್ರೆ ಟ್ಯೂಸ್ಡೇ, 3 ಅಂದ್ರೆ ವೆಡ್ನೆಸ್ಡೇ, 4 ಅಂದ್ರೆ ಥರ್ಸ್ಡೇ, 5 ಅಂದ್ರೆ ಫ್ರೈಡೇ, ಲಾಸ್ಟ್ 6 ಇಸ್ ಈಕ್ವಲ್ ಟು ಸ್ಯಾಟರ್ಡೇ ತಗೋತೀವಿ. ಸೊ ನಮಗೆ ಆನ್ಸರ್ 0 ಬಂದಿರೋದ್ರಿಂದ ನಮಗೆ ಆನ್ಸರ್ ಏನಾಗುತ್ತೆ ಸಂಡೇ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ ತರ ಮತ್ತೆ ಕ್ವೆಶನ್ಸ್ ಬರುತ್ತೆ, ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಅಲ್ಲಿ ತನಕ ನೀವು ಟ್ರೈ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ 17th May 1998 ಅಂತ ಇದೆ. 17 June 1998 ಸೇಮ್ ಈಗೇನ್ ಲಾಸ್ಟ್ ಮಾಡಿದ್ವಲ್ಲ ಅದರಲ್ಲಿ ಕೋಡ್ ನೋಡ್ಕೊಳ್ಳಿ. ಜೂನಿಗೆ ಏನಂತ ಇದೆ 4 ಇದೆ. ಸೊ ವಾಟ್ ಎವರ್ ಇಟ್ ಮೇ ಬಿ ಲೀಪ್ ಇಯರ್ ಆರ್ ದ ಕಾಮನ್ ಇಯರ್ ಬೋತ್ ಸೇಮ್ ಇರುತ್ತೆ. ಸೊ ಜೂನ್ಗೆ 4 ಅಂತಿದೆ. ಸೊ ಜೂನ್ಗೆ ಕೋಡ್ 4 ಇದೆ. ಸೊ 17th June ಆಗಿರೋದ್ರಿಂದ ಫಸ್ಟ್ ಡೇಟ್ ಬರ್ಕೋಬೇಕು. 1 ಸೆಕೆಂಡ್. June ಆಗಿರೋದ್ರಿಂದ ಫಸ್ಟ್ ಡೇಟ್ ಬರ್ಕೋಬೇಕು. ಡೇಟ್ ಬರ್ಕೊಂಡು ಅದಾದ್ಮೇಲೆ ಮಂತ್ ಕೋಡ್ ಏನ್ ಬರಿಬೇಕು 4 ಬರಿಬೇಕು. ಮಂತ್ ಕೋಡ್ 4 ಬರ್ದ್ಮೇಲೆ ಇಯರ್ ಲಾಸ್ಟ್ 2 ಡಿಜಿಟ್ ಏನು 98 ಪ್ಲಸ್ 98 by 4 ಪ್ಲಸ್ 19,000 ಇಂದ 19,099ಗೆ ಇಲ್ಲಿ ಇಯರ್ ಕೋಡ್ ನೋಡಿ. ಇಯರ್ ಕೋಡ್ ಏನ್ ಬಂದಿದೆ 0 ಬಂದಿದೆ. ಸೊ ಆ 0ನ ಆಡ್ ಮಾಡ್ಬೇಕು. ಸೊ 17 4
98 by 4 ಮಾಡಿದಾಗ ಇದು 4 1s 4 2s 8 4 4s 16. ಸೊ ನಮಗೆ ಇಷ್ಟೇ ಬೇಕಾಗಿರೋದು, ರಿಮೈಂಡರ್ ಬೇಡ. ಸೊ 17 ಪ್ಲಸ್ 4 ಪ್ಲಸ್ 98 ಪ್ಲಸ್ 24 ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 143 ಬರುತ್ತೆ. ಸೊ 143 ಬಂದಿರೋದ್ರಿಂದ ಆಡ್ ಡೇಸ್ ಬೇಕಾಗಿರೋದ್ರಿಂದ ಡಿವೈಡೆಡ್ ಬೈ 7 ಮಾಡಬೇಕು. 7 1s 7 20s 140 ಆಗುತ್ತೆ. ರಿಮೈಂಡಿಂಗ್ ನಮಗೆ 3 ಬಂತು. ಸೊ 3 ಬಂದಿರೋದ್ರಿಂದ ನಾವು 0 ಆದ್ರೆ ಸಂಡೇ, 1 ಆದ್ರೆ ಮಂಡೇ, 2 ಆದ್ರೆ ಟ್ಯೂಸ್ಡೇ, 3 ಆದ್ರೆ ನಮಗೆ ವೆನಸ್ಡೇ. ಆನ್ಸರ್ ವೆನಸ್ಡೇ. ನಮಗೆ 3 ಬಂದಿರೋದ್ರಿಂದ ಆನ್ಸರ್ ವೆನಸ್ಡೇ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. So what will be the day of the week? 15th August 2010. Same ಆಗಿರೋದು, ಸೇಮ್ ಕ್ವೆಶನ್. 15th August 2010 ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಡೇಟ್ ಬರ್ಕೊಳ್ಳಿ. 15 ಪ್ಲಸ್ ಮಂತ್ ಕೋಡ್ ನಮಗೆ 2 ಬರುತ್ತೆ. ಆಗಸ್ಟ್ಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಮಂತ್ ಕೋಡ್ 2 ಬರುತ್ತೆ. ನೆಕ್ಸ್ಟ್ 2010, ಇಟ್ ಈಸ್ ನಾಟ್ ಅ ಲೀಪ್ ಇಯರ್. ಲೀಪ್ ಇಯರ್ ಅಲ್ಲ ಇದು ಕಾಮನ್ ಇಯರ್. ಕಾಮನ್ ಇಯರ್ ಲೀಪ್ ಇಯರ್ ಏನೇ ಆದ್ರೂ ಆಗಸ್ಟಿಗೆ ಸೇಮ್ ಕೋಡ್ ಇದೆ. ಸೊ ಅದಾದ್ಮೇಲೆ ಲಾಸ್ಟ್ 2 ಡಿಜಿಟ್ ಅಂದ್ರೆ 10 ಬರುತ್ತೆ. 10 ಪ್ಲಸ್ 10 by 4, ಲಾಸ್ಟ್ 2 ಡಿಜಿಟ್ by 4 ಪ್ಲಸ್ 2000 to 2099 ತನಕ ನಮ್ಗೆ ಏನ್ ಬರುತ್ತೆ ಅಂದ್ರೆ 6 ಮಂತ್ ಇಯರ್ ಕೋಡ್ ಬರೋದು. ಇಯರ್ ಕೋಡ್ ಏನ್ ಬರುತ್ತೆ 6 ಬರುತ್ತೆ. ಸೊ ಇದೆಲ್ಲದನ್ನು 4 ಇಂದ ಡಿವೈಡ್ ಮಾಡಿ. 4 1s 4 2s 8. ರಿಮೈನಿಂಗ್ ಬೇಡ ನಮಗೆ. 15 ಪ್ಲಸ್ 2 ಪ್ಲಸ್ 2 ಪ್ಲಸ್ 10 ಪ್ಲಸ್ 6 ಎಲ್ಲ ಆಡ್ ಮಾಡಿದ್ರೆ ನಮಗೆ ಬರುವಂತದ್ದು 35 ಬರುತ್ತೆ. ಸೊ 35 by 7 ಅಂದ್ರೆ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ರಿಮೈಂಡರ್ 0 ಬರುತ್ತೆ. 0 is equal to ಸಂಡೇ ಅಂತ ನಾವು ಅವಾಗ್ಲಿಂದ ನೋಡ್ತಾ ಇದೀವಿ. ಸೊ ಸಂಡೇ ಇಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಎ. ಸೊ ನೆಕ್ಸ್ಟ್, ಟುಡೇ ಇಸ್ ಮಂಡೇ, ಆಫ್ಟರ್ 61 days ಇಟ್ ವಿಲ್ ಬಿ. ಇವತ್ತು ಮಂಡೇ ಆಗಿದೆ, 61 days ಆದ್ಮೇಲೆ ಯಾವ ಡೇ ಅಂತ ಕೇಳ್ತಾ ಇದ್ದಾರೆ. ಸೊ ಟುಡೇ ಪ್ಲಸ್ 61 days ಮಾಡಿದಾಗ ನಮಗೆ ಏನ್ ಆನ್ಸರ್ ಬರುತ್ತೆ ಅಂತ. ಸೊ ಟುಡೇ ಇಸ್ ಮಂಡೇ ಪ್ಲಸ್ 61 ಇರೋದ್ರಿಂದ ಇದ್ರಲ್ಲಿ ಆಡ್ ಡೇಸ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಆಡ್ ಡೇಸ್ ಕಂಡುಹಿಡಬೇಕು ಅಂತಂದ್ರೆ 7 ಗಿಂತ ಹೈಯೆಸ್ಟ್ ಎಷ್ಟೇ ನಂಬರ್ ಡೇಸ್ ಕೊಟ್ಟಿದ್ರು ನೀವು ಯು ಶುಡ್ ಡಿವೈಡ್ ಇಟ್ ಬೈ 7. 7 ಇಂದ ಡಿವೈಡ್ ಮಾಡಬೇಕು. ಸೊ 7 1s 7 ಆಗುತ್ತೆ. 7 8s 56 ಆಗುತ್ತೆ. 56 ಅಲ್ಲಿ ನಮಗೆ ರಿಮೈಂಡರ್ ಎಷ್ಟು ಬಂತು 5 ಬರುತ್ತೆ. ಸೊ ಆ 5 ರಿಮೈಂಡರ್ ಏನಿರುತ್ತೋ ಅದನ್ನ ಆಡ್ ಮಾಡ್ಬೇಕು ಇಲ್ಲಿ. ಬಟ್ ಈ ಕ್ವೆಶನ್ಸ್ ಅಲ್ಲಿ ಲಾಸ್ಟ್ ಟೈಪ್ ಕ್ವಶನ್ಸ್ ಇತ್ತಲ್ಲ, ಇದರಲ್ಲಿ ರಿಮೈಂಡರ್ ನ ಕನ್ಸಿಡರ್ ಮಾಡಬಹುದು. ನಮಗೆ ಏನ್ ಕ್ವಶನ್ ಇದೆಯೋ ಅದನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಮಿಕ್ಕಿದೆಲ್ಲಾ ಕಡೆನೂ ನಾವು ರಿಮೈಂಡರ್ ನೇ ಕನ್ಸಿಡರ್ ಮಾಡುದು ಆಡ್ ಡೇಸ್ಗೆ. ಸೊ 7 1s 7 7 8s 56 ಆಗುತ್ತೆ. 5 ರಿಮೈಂಡರ್ ಆಯ್ತು. ಸೊ ಮಂಡೆಗೆ 5 ಆಡ್ ಮಾಡಿ. ಮಂಡೆಗೆ 5 ಆಡ್ ಮಾಡಿದ್ರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, final Saturday. So answer is Saturday. Option B is the